ಮಾರ್ಕ್ಸ್ ಸಿನಿಮಾಗೆ ಪ್ರೇಕ್ಷಕರಿಂದ ಫುಲ್ ಮಾರ್ಕ್ಸ್ ಸಿಗ್ತಿರೋವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಿನಿಮಾದಲ್ಲಿ ಭದ್ರಾ ಕ್ಯಾರೆಕ್ಟರ್ನಲ್ಲಿ ಅಬ್ಬರಿಸಿರೋ ನವೀನ್ ಚಂದ್ರ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಕನ್ನಡಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ. ಯಾಕಂದರೆ ಎಲ್ಲ ನಟರು ಬಂದು ಈ ಥರ ಕನ್ನಡದಲ್ಲಿ ಮಾತಾಡಿದ್ರೆ ನಮಗೂ ಕೂಡ ಫುಲ್ ಖುಷಿಯಾಗುತ್ತೆ. ನೀವು ಫಸ್ಟ್ ಡೇ ಥಿಯೇಟರಲ್ಲಿ ಮಾತಾಡಿರೋದು ಕನ್ನಡದಲ್ಲಿ. ಎಲ್ಲರೂ ಎಷ್ಟು ಶೇರ್ ಮಾಡ್ತಿದ್ದಾರೆ ನೋಡಿ. ಇನ್ನೊಬ್ಬರು ಬೇರೆ ಭಾಷೆ ನಟ ಬಂದು ಇಲ್ಲಿ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಮಗಂತೂ ತುಂಬ ಖುಷಿ ಆಯಿತು ಅಂತ. ಇದು ನಾನು ಹೇಳ್ತಿರೋದಲ್ಲ, ಆಡಿಯನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಜೊತೆಗೆ ಮಾರ್ಕ್ಸ್ ಸಿನಿಮಾ ಸಕ್ಸಸ್ ಖುಷಿ ಎಷ್ಟಿದೆ ಅಂತ? ತುಂಬ ಸಂತೋಷವಾಗಿದೆ. ಏಕೆಂದರೆ ನಾ ಫಸ್ಟ್ ಲ್ಯಾಂಗ್ವೇಜ್ ಬಂದು ನಾನು ಕನ್ನಡ ಓದಿದ್ದು ಬರೆದಿದ್ದು. ನಾನು ಬಳ್ಳಾರಿ ಹುಡುಗ. ಬಳ್ಳಾರಿಯಲ್ಲೇ ಬೆಳೆದಿದ್ದು. ನನ್ನ ಕಾಲೇಜ್ ಸ್ಕೂಲೆಲ್ಲ ಅಲ್ಲೇ ಮಾಡಿದ್ದು. ಸೊ ಅದರಿಂದ ನನಗೆ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀನಿ. ತುಂಬ ಚೆನ್ನಾಗಿ ಅಂದರೆ ಸ್ವಲ್ಪ ಗ್ಯಾಪ್ ಇತ್ತು, ಆದ್ರೂ ನನ್ನ ಕನ್ನಡ ಫ್ರೆಂಡ್ಸ್ ಜೊತೆ ಅವ್ರ ಜೊತೆ ಮಾತಾಡೋ ಕನ್ನಡದಲ್ಲೇ ಮಾತಾಡ್ತೀನಿ ನಾನು. ಆ್ಯಂಡ್ ಮಾರ್ಕ್ ಚಿತ್ರ ಬಗ್ಗೆ ಹೇಳಬೇಕಂದ್ರೆ ಇದು ತುಂಬ ಅದ್ಭುತವಾದ ಅವಕಾಶ ನನಗೆ. ಯಾಕಂದರೆ ಎಷ್ಟೋ ವರ್ಷಗಳಿಂದ ನಾನು ಒಂದು ಕನ್ನಡ ಪಿಕ್ಚರಲ್ಲಿ ಮಾಡಬೇಕು ನೋಡೋದಾದರೆ ಫಸ್ಟ್ ನಾನು ಟ್ರೈ ಮಾಡಿದ್ದೆ ಕನ್ನಡ ಇಂಡಸ್ಟ್ರಿ. ಬಟ್ ಎಲ್ಲೂ ನನಗೆ ಆ ದಾರಿ ಸಿಗಲಿಲ್ಲ ಆ ಟೈಮಲ್ಲಿ. ಸೊ ಅಲ್ಲಿಂದ ನಾನು ಹೈದ್ರಾಬಾದ್ ಹೋಗ್ಬಿಟ್ಟು ಅಲ್ಲಿ ತೆಲುಗು ಇಂಡಸ್ಟ್ರಿ ಟ್ರೈ ಮಾಡಿ ತಮಿಳಲ್ಲಿ ಮಾಡಿಬಿಟ್ಟು, ಸೊ ಹಾಗೆ ಪ್ರಯತ್ನ ಮಾಡ್ತಿರೋ ಟೈಮಲ್ಲಿ ನಾವು ಕೆಲವು ಕತೆಗಳು ಬಂದು, ಕೆಲವು ಪಾತ್ರಗಳು ಬಂದು, ಬಟ್ ಆದ್ರೂ ಎಲ್ಲೋ ಮನಸ್ಸಿಗಂತು ಕನ್ನಡದಲ್ಲಿ ಮಾಡಿದ್ರೆ ಒಂದು ಒಳ್ಳೆ ಪಾತ್ರದಿಂದನೇ ಬರಬೇಕು ಆಡಿಯನ್ಸ್ ಮುಂದೆ ಅಂತ. ಬಟ್ ಅದಿದು ಮಾರ್ಕ್ ಅನ್ನೋದು ನನಗೆ ಬರೆದಿತ್ತು. ಸೊ ಮಾರ್ಕ್ ಚಿತ್ರದಿಂದ ನನ್ನ ಫಸ್ಟ್ ಕನ್ನಡ ಫಿಲ್ಮ್ ಇದು. ಆ್ಯಂಡ್ ತುಂಬ ಸಂತೋಷವಾಗ್ತಿದೆ. ಯಾಕಂದರೆ ಆಡಿಯನ್ಸಸ್ ಕೊಡ್ತಿರೋ ರೆಸ್ಪಾನ್ಸ್, ನಾನು ಥಿಯೇಟ್ರಲ್ಲಿ ಹೋದಾಗ ನನ್ನೆಲ್ಲರೂ ನನ್ನ ಹಳೆ ಫಿಲಿಮ್ಸ್ ಎಲ್ಲ ನೋಡಿದ್ದಾರೆ. ಬೇರೆ ಪರ ಭಾಷೆದಲ್ಲಿ ಮಾಡಿರೋ ಫಿಲಿಮ್ಸ್ ಆದರೆ ಸೀರೀಸಲ್ಲಿ ನೋಡಿದ್ದಾರೆ, ಕಂಡು ಹಿಡಿದು ಮಾತಾಡಿದ್ದಾರೆ. ಬಟ್ ಮಾರ್ಕ್ ನೋಡಿದ ಮೇಲೆ ಅಬ್ಬೂರು ಅದು ಆ ವರ್ಡ್ ಗೊತ್ತಿಲ್ಲ ನನಗೆ. ಬಟ್ ಸೂಪರ್ಬಾಗಿ ಮಾಡಿದ್ದೀರಿ ಸರ್, ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ನಿಮ್ಮ ಕನ್ನಡ ಚೆನ್ನಾಗಿದೆ ಅಂತ ಹೇಳ್ತಿರುವಾಗ ನನಗೆ ನನ್ನ ಕ್ಲಾಸ್ ಟೀಚರ್ ಮಲ್ಲಿಕಾರ್ಜುನ ಸರ್ ಅವರೇ ನನಗೆ ಪ್ರೋತ್ಸಾಹಿದ್ದು ಕನ್ನಡ ಮಾತಾಡಬೇಕಂತೇಳಿ. ಸೊ ಅವ್ರನ್ನ ತುಂಬ ಜ್ಞಾಪಕ ಮಾಡಿಕೊಂಡೆ. ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ರೀ. ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್, ಥ್ಯಾಂಕ್ ಯು ಕನ್ನಡ ಸಿನಿಮಾ ಲವರ್ಸ್ ಎಲ್ಲರಿಗೂ. ಏನಂದರೆ ಒಬ್ಬ ಕಲಾವಿದನಿಗೆ ಅಪ್ರಿಸಿಯೇಷನೇ ಹಂಗರ್. ಸೊ ಅಪ್ರಿಸಿಯೇಷನ್ ಎಲ್ಲ ಕಡೆಯಿಂದ ಸಿಗ್ತಾ ಇದೆ. ಸೊ ತುಂಬ ಸಂತೋಷವಾಗಿದೆ. ಮಾರ್ಕ್ಸ್ ಸಿನಿಮಾಗೆ ಪ್ರೇಕ್ಷಕರಿಂದ ಫುಲ್ ಮಾರ್ಕ್ಸ್ ಸಿಗ್ತಿರೋವಂಥದ್ದು. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಿನಿಮಾದಲ್ಲಿ ಭದ್ರಾ ಕ್ಯಾರೆಕ್ಟರ್ನಲ್ಲಿ ಅಬ್ಬರಿಸಿರೋ ನವೀನ್ ಚಂದ್ರ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಕನ್ನಡಕ್ಕೆ ನಮ್ಮ ಕಡೆಯಿಂದ ಧನ್ಯವಾದ. ಯಾಕಂದರೆ ಎಲ್ಲ ನಟರು ಬಂದು ಈ ಥರ ಕನ್ನಡದಲ್ಲಿ ಮಾತಾಡಿದ್ರೆ ನಮಗೂ ಕೂಡ ಫುಲ್ ಖುಷಿಯಾಗುತ್ತೆ. ನೀವು ಫಸ್ಟ್ ಡೇ ಥಿಯೇಟರಲ್ಲಿ ಮಾತಾಡಿರೋದು ಕನ್ನಡದಲ್ಲಿ. ಎಲ್ಲರೂ ಎಷ್ಟು ಶೇರ್ ಮಾಡ್ತಿದ್ದಾರೆ ನೋಡಿ. ಇನ್ನೊಬ್ಬರು ಬೇರೆ ಭಾಷೆ ನಟ ಬಂದು ಇಲ್ಲಿ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಮಗಂತೂ ತುಂಬ ಖುಷಿ ಆಯಿತು ಅಂತ. ಇದು ನಾನು ಹೇಳ್ತಿರೋದಲ್ಲ, ಆಡಿಯನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರೋವಂಥದ್ದು. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಜೊತೆಗೆ ಮಾರ್ಕ್ಸ್ ಸಿನಿಮಾ